ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ದಯವಿಟ್ಟು ಯಾರು ಕೋಪ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ನಿಜ ಹೇಳಬೇಕು ಅಂದ್ರೆ ಅವ್ರ ಕಣ್ಣಲ್ಲಿ ಕೋಪ ಉಕ್ಕಿ ಹರಿತಾ ಇತ್ತಲ್ವಾ? ಅಲ್ಲ ಸರ್, ತಿರುಗಿಸಿ 2 ಏಟ್ ಹೊಡೆಯೋದು ಬಿಟ್ಬಿಟ್ಟು ಹೋಗಿ ಅವ್ರನ್ನ ಕ್ಷಮಿಸು ಅಂತ ಹೇಳ್ತಾ ಇದೀರಲ್ವಾ? ನಿಮ್ಮನ್ನ ದಡ್ಡ ಅನ್ಬೇಕೋ, ಅಮಾಯಕ ಅನ್ಬೇಕೋ, ಮುಗ್ಧ ಅನ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಸರ್, ಅವ್ರನ್ನ ಬಿಡಬೇಡಿ ಸರ್, ಸುಮ್ಮನೆ ಬಿಡಬೇಡಿ. ಹೇಗೂ ಸಾಲ ಕಟ್ಟಿಲ್ಲ ಅಲ್ವಾ? ಆಸ್ತಿನೆಲ್ಲ ಜಪ್ತಿ ಮಾಡಿ. ಇಂಥವ್ರೆಲ್ಲ ಬೀದಿಗೆ ಬಂದ್ರೇನೆ ಬುದ್ಧಿ ಬರೋದು. ಇವಾಗ ಅವ್ರ ಬದುಕೇನ್ ಮಹಡಿ ಮೇಲ ಇದೆ. ನಿನ್ನ ಯಾವಾಗ ಮನೆಯಿಂದ ಹೊರಗಡೆ ಹಾಕಿದ್ರು ಅವಾಗ್ಲೇ ಅವ್ರ ಬದುಕು ಬೀದಿಗೆ ಬಂದಾಯ್ತು. ರಾಕ್ಷಸರು ಹೇಗೆ ಹೊಡೆದಿದ್ದಾರೆ ಅಂತ ನೋಡು. ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಅನ್ಕೊಂಡಿದಾರಾ? ಯಾವಾಗ್ಲೂ ಹಾಗೇನೆ, ಯಾವತ್ತಿದ್ರೂ ನಾಯಿ ಬಾಲ ಡೊಂಕೇನೆ. ಡೊಂಕು ಅಂತ ಗೊತ್ತಿದ್ರು ಇವತ್ತಲ್ಲ ನಾಳೆ ನೆಟ್ಟಿಗಾಗಬಹುದು ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ತಪ್ಪು ಇವತ್ತು ನನ್ನ ತಂಗಿನ ಶಾಪದ ರೂಪದಲ್ಲಿ ಕಾಡ್ತಾ ಇದೆ. ಒಂಥರದಲ್ಲಿ ಅವ್ರ ಸಂಬಂಧ ಕಳ್ಕೊಂಡಿದ್ದೆ ಒಳ್ಳೇದಾಯ್ತು ಬಿಡೋಣ. ನಾನು ಇಷ್ಟು ದಿನ ಅಂತ ರಾಕ್ಷಸರು ಮನೇಲಿ ಜೀವನ ಮಾಡ್ತಿದ್ದೆ ಅಂತ ನೆನೆಸ್ಕೊಂಡ್ರೇನೆ ನನಗೆ ಅಸಹ್ಯ ಆಗ್ತಿದೆ. ಎಲ್ಲರೂ ಸೇರಿ ಒಂದೇ ಸಲ ಕರ್ಮ ಕಳೀತು ಅಂತ ತಲೆ ತೊಳ್ಕೊಂಡ್ಬಿಡೋಣ. ತುಳಸಿ, ಏನ್ ಮಾತಾಡ್ತಾ ಇದ್ಯಾ ನೀನು? ಜೊತೆ ನೀನ್ ಸುಮ್ಮನೆ ಇರು. ನೀನ್ ಹೇಳು ಪುಟ್ಟಿ, ಏನ್ ಹೇಳ್ದೆ ಈಗ? ಅಂತ ಅವ್ರ ಸವಾಸ ನಾವು ಕಳ್ಕೊಂಡಿದ್ದೆ ಒಳ್ಳೇದಾಯ್ತು, ತಲೆ ತೊಳ್ಕೊಳ್ಳೋಣ ಅಂತ ಅಂದೆ. ನಿಜವಾಗ್ಲೂ ನೀನ್ ಈ ಮಾತು ಹೇಳ್ತಾ ಇದೀಯಾ? ಹೌದು ಅಣ್ಣ, ನಾನೇ ಹೇಳ್ತಿರೋದು. ಇದು ಸತ್ಯ. ಅವ್ರ ಸಂಬಂಧ ಮುರಿದು ಹೋಗಿದ್ದೆ ಒಳ್ಳೇದು. ಈ ಮಾತನ್ನ ನೀನು ಮನ್ಸಾರೆ ಹೇಳ್ತಾ ಇದೀಯ ತಾನೆ? ನೀನ್ 1000 ಸತಿ ಕೇಳಿದ್ರು ನನ್ನ ಉತ್ತರ ಇದೆ ಅಣ್ಣ. ಶಬಾಷ್ ಪುಟ್ಟಿ, ನನಗೆ ಗೊತ್ತು ನನ್ನ ತಂಗಿ ಏನು ಅಂತ. ಅದಕ್ಕೆ ನಾನು ಒಂದು ನಿರ್ಧಾರ ಮಾಡಿದ್ದೀನಿ. ಪುಟ್ಟಿ, ಈ ಅಣ್ಣನ ಮಾತು ನೀನು ಕೇಳ್ತೀಯ ಅಲ್ವಾ? ಕೇಳ್ತೀನಣ್ಣ. ಯಾಕೆ ಹೀಗೆ ಕೇಳ್ತಿದ್ಯಾ? ನಾನು ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೆ ಅಂತ ನಿನಗೆ ನಂಬಿಕೆ ಇದೆ ಅಲ್ವಾ?